ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಯಾವ ರೀತಿ ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು ಫಸ್ಟು ಲೈನಿಂಗ್ನ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಶೋಲ್ಡರ್ 6 ಇಂಚ್ ಇಟ್ಕೊಂಡಿದ್ದೀನಿ. ನೆಕ್ ಲೆಂತ್ ಬಂದು 10.5 ಇಂಚ್ ಇದೆ. ಇದು ಆರ್ಮ್ ಡೌನ್ ಸಹ 6 ಇಂಚ್ ಇಟ್ಕೊಂಡಿದ್ದೀನಿ. ಇದು ಚೆಸ್ಟ್ ಬಂದು 9 ಇಂಚ್ ಇದೆ. ಸೊ ನೆಕ್ ನಾನಿಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಸೊ ಅದೇ ನಾನು ಇಲ್ಲಿ ರೌಂಡ್ ಶೇಪೇ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ರೌಂಡ್ ಶೇಪ್ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿ ನಾವು ಕೊಟ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಕಸ್ಟಮರ್ ಇಲ್ಲಿ ರೌಂಡ್ ಶೇಪೇ ಕೇಳಿರೋದ್ರಿಂದ ರೌಂಡ್ ಶೇಪೇ ಕಟ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ನೆಕ್ ಕಟ್ ಮಾಡಿದಾದಮೇಲೆ ಈಗ ನಾನು ಇದು ಥ್ರೆಡ್ ಪೈಪಿಂಗೋಸ್ಕರ ನಾನಿಲ್ಲಿ ಕ್ಲಾತ್ ತೊಗೋತಾ ಇದ್ದೀನಿ. ಕ್ಲಾತ್ನ ನಾವು ಕ್ರಾಸ್ ಪೀಸಾಗಿ ಕಟ್ ಮಾಡ್ಕೋಬೇಕು. ನೀಟಾಗಿ ಹಾಕ್ಕೊಂಡು ಈ ರೀತಿ 1/4 ಇಂಚಿಗೆ ಅಥವಾ 1.5 ಇಂಚಿಗೆ ಈ ರೀತಿ ಕ್ರಾಸ್ ಪೀಸಸ್ನ ಕಟ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ನಾವು ಯಾವಾಗಲೂ ಪೈಪಿಂಗ್ ಮಾಡಬೇಕಾದ್ರೆ ಕ್ರಾಸ್ ಪೀಸಸ್ಸೇ ಹಾಕಬೇಕು, ಸ್ಟ್ರೈಟ್ ಪೀಸ್ ಹಾಕಬಾರ್ದು. ಸ್ಟ್ರೈಟ್ ಪೀಸ್ ಹಾಕಿದ್ರೆ ಚೆನ್ನಾಗಿ ಬರಲ್ಲ ಅದು ಪೈಪಿಂಗು. ಕ್ರಾಸ್ ಪೀಸ್ ಹಾಕೋದ್ರಿಂದ ಪೈಪಿಂಗ್ ನೀಟಾಗಿ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಮತ್ತು ಲೈನಿಂಗ್ ಕ್ಲಾತು ಅದು ಯೂಸ್ ಮಾಡಬಾರ್ದು, ಚೆನ್ನಾಗಿರಲ್ಲ ಥ್ರೆಡ್ ಪೈಪಿಂಗ್ ಅಥವಾ ಪೈಪಿಂಗ್ ಮಾಡಬೇಕಾದ್ರೆ. ಇದಕ್ಕೆ ಈ ರೀತಿ ಸಿಲ್ಕ್ ಕ್ಲಾತಲ್ಲೇ ನಾವು ಪೈಪಿಂಗ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಪೈಪಿಂಗು. ಈಗ ನೋಡಿ, ನಾನು ಸಿಂಗಲ್ ಟೆನ್ಷನ್ ಹಾಕ್ಕೋತಾ ಇದ್ದೀನಿ. ನಾರ್ಮಲ್ ಟೆನ್ಷನ್ ತೆಗೆದುಬಿಟ್ಟು ಇಲ್ಲಿ ನಾವು ಸಿಂಗಲ್ ಟೆನ್ಷನ್ ಹಾಕ್ಕೋತೀನಿ. ಮತ್ತು ಟೆನ್ಷನ್ಸಲ್ಲಿ 2 ಥರ ಟೆನ್ಷನ್ ಬರುತ್ತೆ. ಸಿಂಗಲ್ ಟೆನ್ಷನಲ್ಲೇ ಲೆಫ್ಟು ಮತ್ತು ರೈಟ್ ಅಂತ 2 ಫುಟ್ ಬರುತ್ತೆ ಪೈಪಿಂಗ್ ಮಾಡ್ಕೊಳ್ಳೋಕ್ಕೋಸ್ಕರ. ನೋಡಿ, ಇವಾಗ ನಾನು ಈ ರೀತಿ ಸೆಂಟರ್ಗೆ ಪೈಪಿಂಗ್ ಥ್ರೆಡ್ನ ಇಟ್ಕೊಂಡು ಇಲ್ಲಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಪೈಪಿಂಗ್ ಮಾಡ್ಕೋತಾ ಇದ್ದೀನಿ. ನೋಡಿ, ನಾವು ಸಿಂಗಲ್ ಟೆನ್ಷನ್ ಹಾಕ್ಕೊಳೋದ್ರಿಂದ ಪೈಪಿಂಗ್ ನೀಟಾಗಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನಾವು ಥ್ರೆಡ್ ಇಟ್ಟು ಸ್ಟಿಚ್ ಮಾಡ್ತಾಯಿದ್ರೆ ಪಕ್ಕದಲ್ಲೇ ಸ್ಟಿಚ್ಚು ಈ ರೀತಿ ಬರುತ್ತೆ. ಸೊ ಇದೇ ರೀತಿ ಪೈಪಿಂಗ್ ಥ್ರೆಡ್ನ ರೆಡಿ ಮಾಡ್ಕೊಳ್ಳಿ. ಸೊ ಈ ರೀತಿ ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ ಮಾಡೋದ್ರಿಂದ ಫಿನಿಶಿಂಗ್ ನೀಟಾಗಿ ಬರುತ್ತೆ ಮತ್ತು ಕಸ್ಟಮರ್ಸು ಅಟ್ರಾಕ್ಟ್ ಆಗ್ತಾರೆ ಪೈಪಿಂಗ್ ಚೆನ್ನಾಗಿದ್ದರೆ. ಸೊ ಈಗ ಎಕ್ಸ್ಟ್ರಾಸ್ ಏನಾದರೂ ಇದ್ದರೆ ಒಂಚೂರು ಕಟ್ ಮಾಡ್ಕೊಳ್ಳಿ. ನಾವು ಯಾವಾಗಲೂ ಬ್ಲೌಸ್ ಪೀಸು ಯಾವ ಕಲರ್ ಇದೆಯೋ ನೋಡಿಕೊಂಡು ಅದಕ್ಕೆ ಸ್ಯಾರಿ ಕಲರ್ ಆಪೋಸಿಟ್ ಕಲರಲ್ಲಿ ಪೈಪಿಂಗ್ ಕೊಟ್ಟರೆ ಪೈಪಿಂಗ್ ಚೆನ್ನಾಗಿ ಕಾಣುತ್ತೆ. ಈ ರೀತಿ ಪೈಪಿಂಗ್ ಥ್ರೆಡ್ನ ರೆಡಿ ಮಾಡ್ಕೋಬೇಕು ನಾವು ಫಸ್ಟು ಪೈಪಿಂಗ್ ಮಾಡಬೇಕಾದ್ರೆ. ಸೊ ಈಗ ಪೈಪಿಂಗ್ ಥ್ರೆಡ್ನೆಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ರೆಡಿ ಮಾಡ್ಕೊಂಡಾದಮೇಲೆ ಈಗ ಲೈನಿಂಗ್ ಕ್ಲಾತ್ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಬ್ಲೌಸ್ ಬ್ಯಾಕ್ ನೆಕ್ದು ಅದು ತೊಗೋತಾ ಇದ್ದೀನಿ. ನೋಡಿ, ಈ ರೀತಿ ಇಟ್ಕೊಂಡು ನಾವು ಮಾಡ್ಕೊಂಡಿರೋ ಪೈಪಿಂಗ್ ಥ್ರೆಡ್ನ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ನಾವು ಹಾಕೋ ಸ್ಟಿಚ್ಚು ಪೈಪಿಂಗ್ ಥ್ರೆಡ್ ಪಕ್ಕದಲ್ಲೇ ಬರಬೇಕು. ಥ್ರೆಡ್ ಪಕ್ಕದಲ್ಲಿ ನೋಡಿ, ಈ ರೀತಿ ಸುತ್ತು ರೌಂಡ್ಗೆ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಸೊ ಈಗ ನೋಡಿ, ನಾನು ಲೈನಿಂಗ್ ಕ್ಲಾತ್ಗೆ ಇದನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ನಾನು ಫ್ರಂಟ್ ಪಾರ್ಟು ಕೂಡ ಈ ರೀತಿ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ನೋಡಿ, ನೆಕ್ ಪಾರ್ಟಲ್ಲಿ ಈ ರೀತಿ ಇಟ್ಕೊಂಡು ನಾವು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ನಾವು ಯಾವಾಗಲೂ ಫ್ರಂಟ್ ಪಾರ್ಟ್ ಸ್ಟಿಚ್ ಮಾಡುವಾಗ ನೆಕ್ ಪಾರ್ಟ್ಗೆ ನೋಡಿ ಈ ರೀತಿ ಆಪೋಸಿಟಲ್ಲೇ ನೆಕ್ ಬರಬೇಕು. ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ನಾವು ಫಸ್ಟೇ ಬ್ಲೌಸ್ಗೆ ಪೈಪಿಂಗ್ನ ನೆಕ್ ಫಿನಿಶ್ ಮಾಡ್ಕೊಂಬಿಟ್ರೆ ಬ್ಲೌಸ್ ಸ್ಟಿಚ್ ಮಾಡೋದು ತುಂಬ ಈಸಿ ಆಗಿಬಿಡುತ್ತೆ. ಹೆಮ್ಮಿಂಗ್ ಮಾಡೋ ಪ್ರಾಬ್ಲಮ್ ಇರಲ್ಲ ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ ಮಾಡೋದ್ರಿಂದ. ಈಗ ನೋಡಿ, ಪೈಪಿಂಗ್ ಥ್ರೆಡ್ನ ಲೈನಿಂಗ್ ಕ್ಲಾತ್ಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ನಾನು. ಸೊ ಈಗ ಇದು ರೆಡಿಯಾಗಿದೆ. ಈಗ ನಾನು ಮೇನ್ ಕ್ಲಾತ್ ತೊಗೋತಾ ಇದ್ದೀನಿ. ಮೇನ್ ಕ್ಲಾತ್ನ ತೊಗೊಂಡು
ಯಾವುದು ನೋಡಿ ಉಲ್ಟಾ ಸೈಡು ಯಾವುದು ಸೀದಾ ಸೈಡು ಅಂತ ನೋಡಿಕೊಂಡು ಸೀದಾ ಸೈಡಲ್ಲಿ ಈ ರೀತಿ ಲೈನಿಂಗ್ ಕ್ಲಾತ್ನ ನಾವು ಪೈಪಿಂಗ್ ಅಟ್ಯಾಚ್ ಮಾಡಿರೋದನ್ನ ಈ ರೀತಿ ಕೆಳಗಡೆ ಬರಬೇಕು. ಈ ರೀತಿ ಇಟ್ಕೊಂಡು ನೀವು ಬೇಕಾದ್ರೆ ಸುತ್ತು ನೆಕ್ಕನ್ನ ಈ ರೀತಿ ನೀಟಾಗಿ ಅರೇಂಜ್ ಮಾಡಿಕೊಂಡು ಇದಕ್ಕೆ ಒಂದು ಗುಂಡ್ಪಿನಿಂದ ಪಿನ್ಸ್ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ. ನಾನಿಲ್ಲಿ ಹಾಗೆ ಸ್ಟಿಚ್ ಮಾಡ್ತಾಯಿದ್ದೀನಿ ನೀಟಾಗಿ. ನಾವು ಗುಂಡ್ಪಿನ್ಸ್ ಹಾಕ್ಕೊಂಡು ನೆಕ್ಕನ್ನು ನೀಟಾಗಿ ಪಿನ್ ಮಾಡಿಕೊಂಡ್ರೆ ಮೇನ್ ಕ್ಲಾತ್ಗೆ ಬೇಗ ಸ್ಟಿಚ್ ಮಾಡ್ಕೋಬೋದು. ಇಲ್ಲಾಂದರೆ ನೋಡಿ ಬಟ್ಟೆ ಈ ರೀತಿ ಅರೇಂಜ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ. ಸೊ ನನಗೆ ಅಭ್ಯಾಸ ಇರೋದ್ರಿಂದ ನಾನು ಹಾಗೆ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಸ್ಟಿಚ್ ಅನ್ನುವಾಗ ಸ್ಟಿಚ್ಚು ಥ್ರೆಡ್ ಪಕ್ಕನೇ ನೋಡಿ ಈ ರೀತಿ ಸ್ಟಿಚ್ ಬರಬೇಕು. ಆಗ ನೀಟಾಗಿ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಸೊ ಈಗ ಬ್ಯಾಕ್ ಪಾರ್ಟು ಸ್ಟಿಚ್ ಮಾಡ್ಕೊಂಡಿದ್ದಾಗಿದೆ. ನಾನು ಪೈಪಿಂಗ್ ಥ್ರೆಡ್ನ ನೋಡಿ ಈ ರೀತಿ ಎಕ್ಸ್ಟ್ರಾ ಇರೋ ಕ್ಲಾತ್ನ ಸೆಂಟರಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ನೋಡಿ ಈ ರೀತಿ ನ್ಯಾಚ್ ಹಾಕ್ಕೊಳ್ಳಿ. ನ್ಯಾಚ್ ಹಾಕ್ಕೊಳೋದ್ರಿಂದ ಫಿನಿಶಿಂಗ್ ನೀಟಾಗಿ ಬರುತ್ತೆ. ನೋಡಿ ಈಗ ನಾವು ಲೈನಿಂಗ್ ಕ್ಲಾತ್ನ ಈ ರೀತಿ ಉಲ್ಟಾ ಮಾಡಿಕೊಂಡ್ರೆ ನೀಟಾಗಿ ಫಿನಿಶಿಂಗು ಪೈಪಿಂಗ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಇದೇ ರೀತಿ ನಾನು ಫ್ರಂಟ್ ಪೀಸ್ಗೂ ಸಹ ಪೈಪಿಂಗ್ ಮಾಡ್ಕೋತಾ ಇದ್ದೀನಿ. ನೋಡಿ ಫಸ್ಟು ಸೀದಾ ಸೈಡ್ ಇಟ್ಕೊಂಡು ಲೈನಿಂಗ್ ಕ್ಲಾತ್ನ ನಾವು ಪೈಪಿಂಗ್ ಅಟ್ಯಾಚ್ ಮಾಡಿರೋದನ್ನ ಈ ರೀತಿ ಇಟ್ಕೊಂಡು ನಾವು ಫಸ್ಟೇ ಅಟ್ಯಾಚ್ ಮಾಡಿರೋದ್ರಿಂದ ಅದ್ರ ಮೇಲೇ ನೋಡಿ ಈ ರೀತಿ ಪಕ್ಕದಲ್ಲೇ ಸ್ಟಿಚ್ ಮಾಡ್ಕೊಂಬಂದರೆ ನೋಡಿ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಈ ರೀತಿ ಪೈಪಿಂಗು ಕಸ್ಟಮರ್ಸ್ ಕೂಡ ಅಟ್ರ್ಯಾಕ್ಟ್ ಆಗ್ತಾರೆ. ಈ ರೀತಿ ನಾವು ಈಸಿಯಾಗಿ ಥ್ರೆಡ್ ಪೈಪಿಂಗ್ನ ಮಾಡ್ಕೋಬೋದು. ನೀವು ಥ್ರೆಡ್ ಪೈಪಿಂಗ್ ಮಾಡಾದಮೇಲೆ ಈ ರೀತಿ ಮೇಲೆ ಸಹ ಒಂದು ಪೈಪಿಂಗ್ ಪಕ್ಕನೇ ಒಂದು ಸ್ಟಿಚ್ ಹಾಕಿ ಫಿನಿಶಿಂಗ್ ಕೊಡ್ಬೋದು. ಇಲ್ಲಾಂದರೆ ಹಾಗೆ ಐರನ್ ಮಾಡಿಕೊಂಡ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಇದೇ ರೀತಿ ನಾನು ಎಲ್ಲ ಪೀಸ್ಗೂ ಥ್ರೆಡ್ ಪೈಪಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾನು ಮಾಡೋ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.